Going through Exodus chapter 25, we started last week. ನಾವು ವಿಮೋಚನ ಕಾಂಡ ಪುಸ್ತಕದ 25ನೇ ಅಧ್ಯಾಯವನ್ನ ಪ್ರಾರಂಭಿಸಿದ್ದೆವು ಕಳೆದ ವಾರ. The topic is the tabernacle and the items of the furniture inside the tabernacle. ಇಲ್ಲಿ ಇರುವಂತಹ ವಿಷಯ ಏನೆಂದರೆ ದೇವದರ್ಶನ ಗುಡಾರ ಮತ್ತು ದೇವದರ್ಶನ ಗುಡಾರದ ಒಳಗಿರುವಂತಹ ಆ ಒಂದು ಸಲಕರಣೆಗಳು ಮತ್ತು ಸಾಮಾನುಗಳ ಕುರಿತಾಗಿ. And God's word has so much to say about the tabernacle and the things in it, and it represents our Lord Jesus Christ. So we will take some time to go through each item. ಮತ್ತು ದೇವರ ವಾಕ್ಯವು ದೇವದರ್ಶನದ ಗುಡಾರ ಮತ್ತು ಅದರ ಸಾಮಾನುಗಳ ಕುರಿತಾಗಿ ವಿವರವಾಗಿ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಯಾಕಂದ್ರೆ ಅವೆಲ್ಲವುಗಳು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ಚಿತ್ರಿಸುವಂತ ಬಿಂಬಿಸುವಂತವುಗಳಾಗಿವೆ. ಆದ್ದರಿಂದ ವಿವರವಾಗಿ ಅವುಗಳ ವಿಷಯವಾಗಿ ನಾವು ನೋಡಿಕೊಳ್ಳುತ್ತೇವೆ. Last week we saw that the Lord asking the Israelites to take a contribution, and they contributed willingly, and the Lord wanted a tabernacle to dwell with the Israelites. ಕಳೆದ ವಾರ ದೇವರು ಇಸ್ರಾಯೇಲರಿಗೆ ಉದಾರವಾಗಿ ಕರ್ತನ ಆಲಯಕ್ಕಾಗಿ ಕೊಡಬೇಕು ಎಂಬುದಾಗಿ ಕೇಳುವಾಗ ಅವರು ಹೆಚ್ಚು ಆ ಕಾಣಿಕೆಗಳನ್ನ ಕೊಟ್ಟರು ಎಂಬುದಾಗಿ ನಾವು ನೋಡಿಕೊಂಡೆವು. ಮತ್ತು ದೇವರು ಅವರು ಕಾಣಿಕೆಗಳನ್ನ ಕೊಡುವುದನ್ನ ನಿಲ್ಲಿಸಲು ಹೇಳಿದರು ಎಂಬುದಾಗಿ ನೋಡಿಕೊಂಡೆವು. And the Ark of the Covenant is what we saw first. ನಾವು ಪ್ರಥಮವಾಗಿ ಆಜ್ಞಾಶಾಸನ ಮಂಜೂಷದ ಕುರಿತಾಗಿ ನೋಡಿಕೊಂಡೆವು. Inside that we saw the Aaron's budded rod, the manna and the 10 commandments. ಅದರ ಹಿಂದೆ ನಾವು ನೋಡಿಕೊಂಡೆವೇನೆಂದರೆ ಮಂಜೂಷದ ಒಳಗೆ ಆರೋನನ ಆ ಒಂದು ಚಿಗುರಿದ ಕೋಲು ಮತ್ತು 10 ದಶಾಜ್ಞೆಗಳನ್ನ ಬರೆದಂತಹ ಕಲ್ಲಿನ ಹಲಗೆಗಳ ಕುರಿತಾಗಿ ನಾವು ನೋಡಿಕೊಂಡೆವು. Also a measure of manna was inside. ಮತ್ತು ಒಂದು ಗೋಮೆರ್ ಮನ್ನವನ್ನ ಅದರೊಳಗೆ ಇಟ್ಟಿದ್ದರು ಎಂಬುದಾಗಿ ನಾವು ನೋಡಿಕೊಂಡೆವು. Now in verse 17 to 22, it speaks about the mercy seat. 17ರಿಂದ 22ನೇ ವಚನಗಳವರೆಗೆ ನಾವು ನೋಡುವಾಗ ಅದು ಕೃಪಾಸನದ ಕುರಿತಾಗಿ ಮಾತನಾಡುತ್ತವೆ. Mercy seat rested on top of the ark. ಕೃಪಾಸನವು ಆ ಮಂಜೂಷದ ಮೇಲೆ ಅದು ಮುಚ್ಚಲ್ಪಟ್ಟದಾಗಿ ಇಡಲ್ಪಟ್ಟಿತ್ತು. But it was a separate piece of furniture from the ark. ಆದರೆ ಅದು ಆಜ್ಞಾಶಾಸನದ ಮಂಜೂಷಕ್ಕಿಂತ ವಿಭಿನ್ನವಾದಂತಹ ಒಂದು ಸಾಮಾನಾಗಿತ್ತು. It was made with pure gold, with cherubims on each end, with their wings spread, overshadowing it. ಅದು ಅಪ್ಪಟ ಬಂಗಾರದಿಂದ ಅಥವಾ ಚಿನ್ನದಿಂದ ಮಾಡಲ್ಪಟ್ಟದ್ದಾಗಿ ಅದರ ಮೇಲೆ 2 ಕೆರೂಬಿಗಳು ರೆಕ್ಕೆಗಳನ್ನ ತೆರೆದವುಗಳಾಗಿ ಆ ಕೃಪಾಸನವನ್ನ ಮುಚ್ಚುವವುಗಳಾಗಿ ಅವು ಇದ್ದವು. It is as if they are looking down upon the top where the blood was placed. ಅವುಗಳು ಮೇಲಿನ ಮುಚ್ಚಲ್ಪಟ್ಟಿರುವಂತಹ ಆ ಕೃಪಾಸನದ ಮೇಲ್ಭಾಗವನ್ನ ಅವು ನೋಡಲ್ಪಡುವಂತವುಗಳಾಗಿದ್ದವು. ಯಾಕಂದರೆ ಅಲ್ಲಿಯೇ ರಕ್ತವು ಅದು ಯಜ್ಞದ ಕುರಿಯ ರಕ್ತವು ಅದು ಹಾಕಲ್ಪಡುತ್ತಿತ್ತು. It was here that the high priest sprinkled the blood of the sacrifice. ಇಲ್ಲಿಯೇ ಆ ಯಜ್ಞದ ಕುರಿಯ ರಕ್ತವನ್ನ ಆ ಮಹಾಯಾಜಕನು ಚಿಮುಕಿಸುತ್ತಿದ್ದನು. It was the blood that made it the mercy seat. ಆ ರಕ್ತವೇ ಆ ಸ್ಥಳವನ್ನ ಆ ಸಲಕರಣೆಯನ್ನ ಅದು ಕೃಪಾಸನವನ್ನಾಗಿ ಮಾಡುತ್ತಿತ್ತು. This too was symbolic of the work of Christ. ಈ 2 ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕಾರ್ಯವನ್ನ ಅವು ಚಿತ್ರಣವ ಅಥವಾ ಬಿಂಬಿಸುವಂತವುಗಳಾಗಿದ್ದವು. In Hebrews 9:12 we read of Christ fulfilling the work of the great high priest. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನದಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಮಹಾಯಾಜಕನ ಕಾರ್ಯವನ್ನ ಮಾಡಿ ಮುಗಿಸಿದರ ಕುರಿತಾಗಿ ಓದುತ್ತೇವೆ. Please read that, Hebrews 9:12. ಇಬ್ರಿಯ 9ನೇ ಅಧ್ಯಾಯ 12ನೇ ವಚನ ದಯಮಾಡಿ ಓದ್ರಿ. ನವೀನ್, ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. We see in Leviticus 16 in the Old Testament the day of atonement. ಯಾಜಕಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಆ
ಪಾಪ ಪ್ರಾಯಶ್ಚಿತ್ತದ ಮಹಾದಿನ ಎಂಬುದಾಗಿ ಅಲ್ಲಿ ನೋಡಿಕೊಳ್ಳುತ್ತೇವೆ. It is when the high priest goes in and sprinkles a few drops of blood on this mercy seat. ಆ ದಿನದಲ್ಲಿ ಮಹಾಯಾಜಕನು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಕೃಪಾಸನದ ಮೇಲೆ ಕೆಲವು ಹನಿ ರಕ್ತವನ್ನ ಆತನು ಚಿಮುಕಿಸುತ್ತಾನೆ. In Christian theology, the presentation of Christ's blood in heaven is generally understood to be symbolic rather than literal. ಕ್ರೈಸ್ತ ದೈವತ್ವದಲ್ಲಿ ಯೇಸು ಕ್ರಿಸ್ತನ ಆ ಚಿಮುಕಿಸಲ್ಪಟ್ಟಂತಹ ರಕ್ತವು ಅದು ಕೇವಲ ಚಿತ್ರಣವಾಗಿ ಕೊಡಲ್ಪಟ್ಟಿಲ್ಲ, ಬದಲಾಗಿ ಅದು ನಿಜವಾಗಿ ಅಥವಾ No. Okay. Yeah. Read Hebrews 4:14-16. I'll clarify it. ಇಬ್ರಿಯ Hebrews 4. 4ನೇ ಅಧ್ಯಾಯ 14ರಿಂದ 16ನೇ ವಚನಗಳನ್ನ ದಯಮಾಡಿ ಓದಿರಿ. 14ರಿಂದ 16. ಆಕಾಶ ಮಂಡಲವನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Christ entered the heaven with his blood, not the animal's blood, but his own blood. It is mentioned. ಇಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಪರಲೋಕವನ್ನ ಹೋರಿಕರಗಳ ರಕ್ತವನ್ನಲ್ಲ, ಬದಲಾಗಿ ತನ್ನ ರಕ್ತವನ್ನೇ ಹಿಡಿದುಕೊಂಡವನಾಗಿ ಪ್ರವೇಶಿಸಿದನು ಎಂಬುದಾಗಿ ನಾವು ಇಲ್ಲಿ ಕೊಡಲ್ಪಟ್ಟಿದೆ. So theologians, we all believe that it is symbolic. Christ didn't go to heaven with literally his blood, but it is symbolic of him finishing the high priest work, entering into God's presence. ಆದ್ದರಿಂದ ದೈವಶಾಸ್ತ್ರಜ್ಞರು ನಾವು ನಂಬುವುದೇನೆಂದರೆ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗಲಿಲ್ಲ, ಬದಲಾಗಿ ಇದು ಕೇವಲ ಚಿತ್ರಣವಾಗಿ ಕೊಡಲ್ಪಟ್ಟಿದೆ. ಅದರ ಅರ್ಥ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿ ಮುಗಿಸಿದಂತ ಕಾರ್ಯವನ್ನ ಇದು ನಮಗೆ ಚಿತ್ರಿಸುವಂತದ್ದಾಗಿದೆ. Read that Hebrews 9:12 again. Hebrews 9:12. ಇಬ್ರಿಯ 9ನೇ ಅಧ್ಯಾಯ 12ನೇ ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ. ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. Yeah, that is what I'm telling, that there is a few people who think that Jesus literally carried his blood into God's presence. ಅದನ್ನೇ ನಾನು ಹೇಳುತ್ತಿರುವುದು. ಏನೆಂದರೆ ಕೆಲವು ಜನರು ಯೇಸು ಕ್ರಿಸ್ತನು ತನ್ನ ನಿಜವಾದಂತ ರಕ್ತವನ್ನ ತೆಗೆದುಕೊಂಡು ಪರಲೋಕವನ್ನ ಪ್ರವೇಶಿಸಿದ್ದಾನೆ ಎಂಬುದಾಗಿ ನಂಬುತ್ತಾರೆ. But we have to believe that it is symbolic. ಆದರೆ ನಾವು ನಂಬಬೇಕಾದದ್ದೇನೆಂದರೆ ಅದು ಕೇವಲ ಉಪಮಾನವಾಗಿದೆ ಅಥವಾ ಚಿತ್ರಣವಾಗಿದೆ ಅಷ್ಟೇ. The blood represents the life and sacrifice of Christ, and its presentation, its significance presented in God's presence. ಆ ರಕ್ತವು ಜೀವವನ್ನು ಸೂಚಿಸುವಂತದ್ದಾಗಿದೆ ಮತ್ತು ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಮಾಡಿದಂತಹ ಆ ಪ್ರಾಯಶ್ಚಿತ್ತ ಅಥವಾ ಯಜ್ಞ ಅಥವಾ ತನ್ನನ್ನೇ ತಾನು ಸಮರ್ಪಿಸಿಕೊಂಡ ತ್ಯಾಗವನ್ನ ಸೂಚಿಸುವಂತದ್ದಾಗಿದೆ. So it is not Christ's physical blood in heaven, but rather the efficacy and significance of his sacrifice, and that is what is presented in heaven. ಆದ್ದರಿಂದ ಪರಲೋಕಕ್ಕೆ ಯೇಸು ಕ್ರಿಸ್ತನು ಹಿಡಿದುಕೊಂಡು ಹೋದದ್ದು ತನ್ನ ಸ್ವಂತ ದೇಹದ ರಕ್ತವನ್ನಲ್ಲ, ಬದಲಾಗಿ ಆತನು ಮಾಡಿ ಮುಗಿಸಿದಂತಹ ಕಾರ್ಯದ ಮಹತ್ವವನ್ನು ಮತ್ತು ಅದರಿಂದ ತಾನು ಪೂರೈಸಿದಂತಹ ಆ ಕಾರ್ಯವನ್ನ ಹಿಡಿದವನಾಗಿ ಪರಲೋಕವನ್ನು ಪ್ರವೇಶಿಸಿದ್ದಾನೆ. One theologian that I normally refer his commentary, he was telling that no, it is literally the blood. ಒಬ್ಬರು ದೇವಶಾಸ್ತ್ರಜ್ಞರು ಈ ರೀತಿ ಹೇಳುತ್ತಿದ್ದರು. ಅವರ ಆ ಒಂದು ವ್ಯಾಖ್ಯಾನದ ಪುಸ್ತಕಗಳನ್ನ ನಾನು ಯಾವಾಗಲೂ ಓದುವವನಾಗಿದ್ದೇನೆ. ಅವರು ಹೇಳೋ ಪ್ರಕಾರ ಯೇಸು ಕ್ರಿಸ್ತನು ಇಲ್ಲ ತನ್ನ ಸ್ವಂತ ರಕ್ತವನ್ನೇ, ದೇಹದ ರಕ್ತವನ್ನೇ ಹಿಡಿದುಕೊಂಡು ಪರಲೋಕವನ್ನು ಪ್ರವೇಶಿಸಿದ್ದಾನೆ. Some Christendom's denomination like Roman Catholics believe
in the real presence of blood in the Eucharist, or what they call the Mass. ಮತ್ತು ಇನ್ನೂ ಕೆಲವು ಕ್ರೈಸ್ತ ಪಂಗಡಗಳು, ಪ್ರಮುಖವಾಗಿ ರೋಮನ್ ಕ್ಯಾಥೋಲಿಕ್ ಪಂಗಡದವರು ನಂಬುವಂಥದ್ದು ಏನಾಗಿದೆ ಅಂದ್ರೆ, ಆ ಯೂಕರಿಸ್ಟ್ ಎಂಬಂಥದ್ದು ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ನಿಜ ದೇಹ ಎಂಬುದಾಗಿ ಅವರು ನಂಬುತ್ತಾರೆ. ನಿಜ ದೇಹ, ನಿಜ ರಕ್ತ. ನಿಜ ದೇಹ ಮತ್ತು ರಕ್ತ ಎಂಬುದಾಗಿ ನಂಬುತ್ತಾರೆ. They believe that Christ's blood is literally present in the Eucharist. ಅವರು ಆ ಯೂಕರಿಸ್ಟ್ ಎಂಬಂತ ಆ ಒಂದು ಇದರಲ್ಲಿ ಕಾರ್ಯದಲ್ಲಿ ಯೇಸು ಕ್ರಿಸ್ತನ ನಿಜವಾದ ರಕ್ತವು ಇದೆ ಎಂಬುದಾಗಿ ಅವರು ನಂಬುತ್ತಾರೆ. What we call the Lord's Supper, they call Eucharist, and it is a repeated sacrifice. Every time they take part in the Mass or in the Eucharist, they believe the Christ's body and blood, it turns into real body and blood. ನಾವು ಆಚರಿಸುವ ಕರ್ತನ ಭೋಜನವನ್ನೇ ಅವರು ಯೂಕರಿಸ್ಟ್ ಎಂಬುದಾಗಿ ಹೇಳುತ್ತಾರೆ. ಪ್ರತಿ ಸಾರಿಯೂ ಅವರು ಆ ಯೂಕರಿಸ್ಟ್ ಅನ್ನು ಆಚರಿಸುವಾಗ ನಿಜವಾಗಿಯೂ ಯೇಸು ಕ್ರಿಸ್ತನ ದೇಹ ಮತ್ತು ನಿಜವಾಗಿಯೂ ಯೇಸು ಕ್ರಿಸ್ತನ ರಕ್ತ ಪುನಃ ಯೇಸು ಕ್ರಿಸ್ತನು ಯಜ್ಞವಾಗುತ್ತಿದ್ದಾನೆ ಎಂಬುದಾಗಿ ಅವರು ನಂಬಿ ಆ ಕಾರ್ಯವನ್ನು ಮಾಡುತ್ತಾರೆ. That is blasphemy, because Christ only died once. His death is not repeated. ಅದು ದೇವದೂಷಣೆಯಾಗಿದೆ. ಯಾಕಂದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸತ್ತದ್ದು, ಯಜ್ಞವಾಗಿ ಸಮರ್ಪಣೆಗೊಂಡದ್ದು ಒಂದೇ ಸಾರಿ. ಇನ್ನು ಪುನಃ ಆತನ ಯಜ್ಞವನ್ನು ಸಮರ್ಪಿಸುವ ಅವಶ್ಯಕತೆ ಇಲ್ಲ. When we take part in the Lord's Supper, the elements are symbolic. ನಾವು ಕರ್ತನ ಭೋಜನವನ್ನು ಆಚರಿಸುವಾಗ ಅದರಲ್ಲಿ ಇರುವಂತಹ ಆ ವಸ್ತುಗಳು ಕೇವಲ ಆ ಚಿತ್ರಣವಾಗಿವೆ ಅಷ್ಟೇ. A man by name Thomas Aquinas is a Catholic theologian who brought this idea that it literally becomes a body and blood of Jesus Christ. ಆ ಕ್ಯಾಥೋಲಿಕ್ ದೈವಶಾಸ್ತ್ರಜ್ಞರಾದ ಥಾಮಸ್ ಈಕ್ವಿನಾಸ್ ಎಂಬಂತವರು ಹೇಳುವ ಪ್ರಕಾರ ಆ ಒಂದು ದ್ರಾಕ್ಷಾರಸವು ನಿಜವಾಗಿಯೂ ಯೇಸು ಕ್ರಿಸ್ತನ ರಕ್ತವಾಗಿ ಮಾರ್ಪಡುತ್ತದೆ ಎಂಬುದಾಗಿ ಅವರು ಬೋಧಿಸುತ್ತಾರೆ. For that they refer to John chapter 6 verse 51 to 55. Please read that. ಅದನ್ನ ಆಧಾರ ವಚನವಾಗಿ ಹೇಳಲಿಕ್ಕಾಗಿ ಅವರು ಆ ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 51 to 55. Please read it. 51ರಿಂದ 56ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. This Catholic view is that this passage is talking about the Lord's Supper, or what they call Eucharist. ಆ ಕ್ಯಾಥೋಲಿಕ್ ಪಂಗಡದವರ ಅಭಿಪ್ರಾಯವೇನೆಂದರೆ, ಈ ಒಂದು ವಚನ ಭಾಗವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಹೇಳಿದಂತಹ ಈ ಯೂಕರಿಸ್ಟ್ ಎಂಬಂತ ಆಚರಣೆಯನ್ನ ವಿವರಿಸುತ್ತದೆ. Even the Jews who heard Jesus speak took it literal and they were offended. ಆತನ ಯೇಸು ಕ್ರಿಸ್ತನ ಈ ಮಾತುಗಳನ್ನ ಕೇಳಿದಂತ ಆ ಯಹೂದ್ಯರು ಸಹ ಅವರು ಗಲಿಬಿಲಿಗೊಂಡು ಆತನ ಮಾತನ್ನ ಆತನು ನಿಜವಾಗಿಯೂ ಅಕ್ಷರಶಃ ಅದನ್ನ ಹೇಳುತ್ತಿದ್ದಾನೆ ಎಂಬುದಾಗಿ ನಂಬಿದರು. In verse 63, the same chapter 63, please read it. ಅದೇ ಅಧ್ಯಾಯದ 63ನೇ ವಚನವನ್ನ ದಯಮಾಡಿ ಓದ್ರಿ. ಬದುಕಿಸುವಂತದ್ದು ಮಾಂಸವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. What was spiritual and symbolic, the Jews took literal, and these people also take it literal. ಆತ್ಮಿಕವಾಗಿ ಕೇವಲ ಚಿತ್ರಣವಾಗಿ ಕೊಟ್ಟಂತಹ ಈ ಸಂಗತಿಯನ್ನ ಆ ಯಹೂದ್ಯರು ಅಕ್ಷರಶಃ ಯೇಸು ಕ್ರಿಸ್ತನು ಹೇಳಿದ ಮಾತನ್ನೇ ನಂಬಿದರು. ಅದನ್ನೇ ಈ ಜನರು ಸಹ ಅದೇ ರೀತಿ ನಂಬುತ್ತಾರೆ. Actually, John 6 has nothing to do with the Lord's Supper.
ನಿಜವಾಗಿ ಹೇಳುವುದಾದರೆ ಯೋಹಾನ್ನ ಸುವಾರ್ತೆ 6ನೇ ಅಧ್ಯಾಯ ಈ ಕರ್ತನ ಭೋಜನದಲ್ಲಿ ಯಾವ ಮಹತ್ವವನ್ನು ಹೊಂದಿಲ್ಲ. Jesus taught this much earlier in his ministry. The Lord's Supper was instituted on the night before his crucifixion. ಈ ಬೋಧನೆಯು ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸಿದಂತಹ ಮೊದಲನೆಯ ದಿನಗಳಲ್ಲಿ ಮಾಡಿದಂತಹ ಬೋಧನೆ ಇದಾಗಿದೆ. ಆದರೆ ಕರ್ತನ ಭೋಜನವನ್ನ ಯೇಸು ಕ್ರಿಸ್ತನು ನೇಮಿಸಿದ್ದು ತಾನು ಹಿಡಿದುಕೊಡಲ್ಪಡುವಂತಹ John 6 has to do with how one get eternal life or salvation. ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯವು ಮಾತನಾಡುತ್ತಿರುವಂತದ್ದು ಒಬ್ಬನು ರಕ್ಷಣೆಯನ್ನು ಹೊಂದುವುದು ಹೇಗೆ ಮತ್ತು ನಿತ್ಯ ಜೀವನ ಹೇಗೆ ಪಡೆಯಬಹುದು ಎಂಬುದಾಗಿ ಮಾತನಾಡುತ್ತಿದೆ. Even when Jesus instituted it in Matthew 26, when he said, "This is my body, this is my blood," we know it was not literal because Jesus was standing there. He has not gone to the cross yet. ಯಾಕಂದ್ರೆ ನಾವು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕರ್ತನಂತ ಯೇಸು ಕ್ರಿಸ್ತನು ಆ ರೊಟ್ಟಿಯನ್ನ ನನ್ನ ದೇಹವು ಮತ್ತು ಆ ದ್ರಾಕ್ಷಾರಸವನ್ನ ನನ್ನ ರಕ್ತವು ಎಂಬುದಾಗಿ ಹೇಳುವಾಗ ನಮಗೆ ಗೊತ್ತು ಅದು ನಿಜವಾಗಿಯೂ ಆತನ ದೇಹ ರಕ್ತವಲ್ಲ, ಕೇವಲ ಚಿತ್ರಣವಾಗಿ ಮಾತನಾಡುತ್ತಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಇನ್ನೂ ಸಾಯಲ್ಪಟ್ಟಿರಲಿಲ್ಲ. You and I approach God through our great high priest in heaven. ನಾನು ನೀವು ನಮ್ಮ ದೇವರನ್ನ ಪರಲೋಕದಲ್ಲಿರುವಂತಹ ಶ್ರೇಷ್ಠ ಮಹಾಯಾಜಕನ ಮೂಲಕ ಪ್ರವೇಶಿಸುವಂತವರಾಗಿದ್ದೇವೆ. He is the one who is at the right hand, and through him we find mercy and help. ಆತನೇ ದೇವರ ಬಲಗಡೆಯಲ್ಲಿ ಇರುವಾತನಾಗಿದ್ದಾನೆ. ಆತನ ಮೂಲಕ ನಾವು ಕೃಪೆಯನ್ನ ಮತ್ತು ಕರುಣೆಯನ್ನ ಹೊಂದಿಕೊಳ್ಳುತ್ತೇವೆ. He is there as our high priest, and we can find timely help when we approach him. ಆತನು ನಮ್ಮ ಮಹಾಯಾಜಕನಾಗಿ ಪರಲೋಕದಲ್ಲಿದ್ದಾನೆ. ನಮಗೆ ಸಮಯವು ಬಂದಾಗ ಆತನ ಸಹಾಯವನ್ನು ನಾವು ಬೇಡಿಕೊಳ್ಳಬಹುದಾಗಿದೆ. The high priest, when he entered the most holy place to sprinkle that blood, what he did was he rushed into the holy place, sprinkled the blood on the mercy seat, and rushed out again. ಆತನು ಮಹಾಯಾಜಕನು ಯಾವ ಕೆಲಸವನ್ನ ಮಾಡುತ್ತಿದ್ದನೆಂದರೆ ಆತನು ಬೇಗ ಆತುರಾತುರವಾಗಿ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುತ್ತಿದ್ದನು ಮತ್ತು ಆ ಕೃಪಾಸನದ ಮೇಲೆ ರಕ್ತವನ್ನು ಚಿಮುಕಿಸುತ್ತಿದ್ದನು ಮತ್ತು ಆತುರಾತುರವಾಗಿ ಹೊರಗಡೆ ಬಂದು ಬಿಡುತ್ತಿದ್ದನು. In contrast, Christ, our high priest, when he made his offering, sat down at the right hand of God, and still there for us today. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ಹಿಡಿದವನಾಗಿ ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದನು ಮತ್ತು ದೇವರ ಬಲಗಡೆಯಲ್ಲಿ ಆತನು ಕೂತುಕೊಂಡಿದ್ದಾನೆ. That speaks of his finished work of atonement. ಇದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮುಗಿಸಿದಂತಹ ಆ ಪ್ರಾಯಶ್ಚಿತ್ತ ಕಾರ್ಯವನ್ನ ನಮಗೆ ನೆನಪಿಸುವಂತದ್ದಾಗಿದೆ. He died down here to save us, and he lives in heaven to keep us saved. ಆತನು ಭೂಮಿಯ ಮೇಲೆ ನಮ್ಮನ್ನ ರಕ್ಷಿಸಲಿಕ್ಕಾಗಿ ಮರಣವನ್ನ ಹೊಂದಿದನು ಮತ್ತು ಪರಲೋಕದಲ್ಲಿ ನಮ್ಮನ್ನ ಬದುಕಿಸಲಿಕ್ಕಾಗಿ ದೇವರ ಬಲಗಡೆಯಲ್ಲಿ ಆತನು ಕೂತಿದ್ದಾನೆ. So far we looked at the articles in the Holy of Holies. ಇಲ್ಲಿಯವರೆಗೂ ನಾವು ಆ ಮಹಾಪರಿಶುದ್ಧ ಸ್ಥಳದಲ್ಲಿರುವಂತಹ ಆ ಸಲಕರಣೆಗಳ ಕುರಿತಾಗಿ ನೋಡಿಕೊಂಡೆವು. The ark and the mercy seat. ಅಲ್ಲಿ ದೇವದರ್ಶನದ ಆಜ್ಞಾಶಾಸ್ತ್ರದ ಮಂಜೂಷ ಮತ್ತು ಕೃಪಾಸನವು ಇದೆ. Now we will consider the items in the second compartment, the holy place. ಈಗ ಆ ದೇವದರ್ಶನ ಗುಡಾರದ 2ನೇ ಭಾಗವಾದ ಪರಿಶುದ್ಧ ಸ್ಥಳದಲ್ಲಿರುವಂತಹ ಆ ಸಲಕರಣೆಗಳು ಅಥವಾ ಸಾಮಾನುಗಳ ಕುರಿತಾಗಿ ನೋಡಿಕೊಳ್ಳೋಣ. Remember, we are looking at it from God's point of view, from inside out. But when the Israelites go to the tabernacle, they go from outside to inside. This is God's point of view. ನಾವು ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಏನಂದ್ರೆ ನಾವು ದೇವರ ದೃಷ್ಟಿಕೋನದಿಂದ ಈ ವಿಷಯಗಳನ್ನ ಅಧ್ಯಯನ ಮಾಡುತ್ತಿದ್ದೇವೆ. ಅಂದರೆ ಮಹಾಪರಿಶುದ್ಧ ಸ್ಥಳದಿಂದ ನಂತರ ಹೊರಗೆ ಬರುತ್ತಿದ್ದೇವೆ. ಆದರೆ ಇಸ್ರಾಯೇಲರು ದೇವದರ್ಶನ ಗುಡಾರಕ್ಕೆ ಹೋಗುವಾಗ ಹೊರಗಿನಿಂದ ಅವರು ಒಳಗೆ ಹೋಗುತ್ತಿದ್ದರು. Let's read verse 23 to 30. ಈಗ 23ರಿಂದ 30ನೇ ವಚನಗಳವರೆಗೆ ಓದಿಕೊಳ್ಳೋಣ. ದೇವ್ರದ 23, 25 ವಿಮೋಚನ ಕಾಂಡ 25. ಕೆಲಸಿಲ್ಲ ಬರೋದು. ವಿಮೋಚನ ಕಾಂಡ 25
23ರಿಂದ 30ನೇ ವಚನಗಳವರೆಗೆ. ಮೇಜಿನ ಸುತ್ತಲೂ ಅಂಗೈ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟು ಕಟ್ಟಿಸಬೇಕು. 4 ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ 4 ಕಾಲುಗಳಲ್ಲಿ ಹಚ್ಚಬೇಕು. ಆ ಬಳೆಗಳು ಅಡ್ಡಪಟ್ಟಿಗೆ ಹತ್ತಿಕೊಂಡಿರಬೇಕು. ಮೇಜನ್ನು ಎತ್ತುವುದಕ್ಕಾಗಿ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಇವುಗಳಿಂದಲೇ ಮೇಜನ್ನು ಎತ್ತಬೇಕು. ಮೇಜಿನ ಮೇಲಿಡಬೇಕಾದ ಅರಿವಾಣಗಳನ್ನು, ಧೂಪರಾತಿಗಳನ್ನು, ಪೂಜೆಗಳನ್ನು, ಪಾನ ದ್ರವ್ಯ ನಿರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದಲೇ ಮಾಡಿಸಬೇಕು. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು. In the holy place there are 3 articles of furniture. ಪರಿಶುದ್ಧ ಸ್ಥಳದಲ್ಲಿ 3 ಉಪಕರಣಗಳು ಅವು ಇಡಲ್ಪಟ್ಟಿದ್ದವು. One is the golden lampstand. ಒಂದು ಚಿನ್ನದ ದೀಪಸ್ತಂಭ. Secondly, the table of showbread. ಮತ್ತು ರೊಟ್ಟಿಗಳನ್ನ ಇಡುತ್ತಿದ್ದಂತಹ ಮೇಜು. Thirdly, the altar of incense. ಮೂರನೇದಾಗಿ ಧೂಪ ಅರ್ಪಿಸುವಂತಹ ಧೂಪ ಆರತಿ, ಧೂಪವೇದಿ. The golden lampstand is one of the most perfect figure of Christ that we have. ಇಲ್ಲಿ ನಾವು ನೋಡುವಂತಹ ಆ ಚಿನ್ನದ ದೀಪಸ್ತಂಭ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಪರಿಪೂರ್ಣವಾಗಿ ಚಿತ್ರಿಸುವಂತದಾಗಿದೆ. The table of showbread speaks of him as being the bread of life. ಮತ್ತು ಆ ರೊಟ್ಟಿಗಳನ್ನ ಇಡುತ್ತಿದ್ದಂತಹ ಆ ಮೇಜು ಆತನೇ ಜೀವ ಕೊಡುವ ರೊಟ್ಟಿ ಎಂಬುದನ್ನು ನಮಗೆ ಸೂಚಿಸುತ್ತವೆ. The altar of incense speaks of the prayer the Lord, our great intercessor today, making for us in heaven. ಮತ್ತು ಆ ಚಿನ್ನದ ಧೂಪಾರತಿ ಅಥವಾ ಧೂಪಸ್ತಂಭ ಆತನು ನಮಗಾಗಿ ಇಂದು ವಾಟ್ ಇಸ್ ಇಟ್ ಅಂಕಲ್? Great intercessor for us in God's presence. ಓಕೆ, ಆತನು ದೇವರ ಸಮಕ್ಷಮದಲ್ಲಿ ನಮಗಾಗಿ ಮಧ್ಯವರ್ತಿಯಾಗಿ ಅಥವಾ ಮಧ್ಯಸ್ಥಿಕನಾಗಿ ನಿಂತಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. The table of showbread is 2 cubit long and a cubit wide. ಆ ರೊಟ್ಟಿಯ ಮೇಜು 2 ಮೊಳ ಅಗಲ ಮತ್ತು 2 ಮೊಳ ಉದ್ದವಾಗಿರಬೇಕು. Now, 1 ಮೊಳ 1 cubit. 2 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ 1.5 ಮೊಳ ಎತ್ತರವಾಗಿಯೂ ಇರಬೇಕು. It has a crown of gold as a border around it, so the bread will not fall off. ಆ ಮೇಜಿನ ಮೇಲೆ ಚಿನ್ನದ ಅಡ್ಡಪಟ್ಟಿಯು ಕೊಡಲ್ಪಟ್ಟಿತ್ತು, ಯಾಕಂದರೆ ಆ ರೊಟ್ಟಿಯು ಕೆಳಗೆ ಬೀಳದ ಹಾಗೆ. In 25 and 26, the staves were to be put through the ring, so that can be carried through the wilderness when the children of Israel move from one place to the other. 26 ಮತ್ತು 27ನೇ ವಚನಗಳಲ್ಲಿ ಆ ಮೇಜಿಗೆ ಚಿನ್ನದ ಬಳೆಗಳನ್ನ ಸೇರಿಸಬೇಕಿತ್ತು, ಯಾಕಂದರೆ ಇಸ್ರಾಯೇಲರು ತಮ್ಮ ಅರಣ್ಯ ಪ್ರಯಾಣದಲ್ಲಿ ಅದನ್ನು ಹೊತ್ತುಕೊಂಡು ಬೇರೆ ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲಿಕ್ಕಾಗಿ. And poles or staves are there in between the ring. What is it? Staves or stick should be there to carry it. ಮತ್ತು ಆ ಚಿನ್ನದ ಬಳೆಗಳಲ್ಲಿ ಆ ಬಂಗಾರದ ತಗಡುಗಳನ್ನ ಒದಿಸಿದಂತಹ ಜಾಲಿ ಮರದ ಕೋಲುಗಳು ಅಲ್ಲಿ ಇರುತ್ತಿದ್ದವು, ಅದನ್ನು ಹೊತ್ತುಕೊಂಡು ಹೋಗಲಿಕ್ಕಾಗಿ. In 29 and 30, the bread is a type of Christ. 29 ಮತ್ತು 30ನೇ ವಚನದಲ್ಲಿ ಅಲ್ಲಿ ಇಡಲ್ಪಟ್ಟಿದ್ದಂತಹ ರೊಟ್ಟಿಯು ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರೂಪವಾಗಿದೆ. The showbread here is different from the manna that we saw inside the ark. ಈ ನೈವೇದ್ಯದ ರೊಟ್ಟಿಗಳು ಆ ಮಂಜೂಷದ ಒಳಗಿರುವಂತಹ ಇಡಲ್ಪಟ್ಟಿರುವಂತಹ ಮನ್ನಕ್ಕಿಂತಲೂ ವಿಭಿನ್ನವಾಗಿವೆ. Both speaks of Christ. ಎರಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವಂತವುಗಳಾಗಿವೆ. Manna speaks about the Lord, the bread that came from heaven. ಮನ್ನ ಅದು ಪರಲೋಕದಿಂದಂತಹ ಬಂದಂತಹ ರೊಟ್ಟಿಯ ಕುರಿತಾಗಿ ನಮಗೆ ತಿಳಿಸುವಂತದಾಗಿದೆ. Showbread speaks about
our sustenance through his provision. ಆದರೆ ಆ ಮೇಜಿನ ಮೇಲೆ ಇಡಲ್ಪಟ್ಟಿದಂತಹ ನೈವೇದ್ಯದ ರೊಟ್ಟಿಗಳು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಒದಗಿಸುವಿಕೆಯಿಂದ ನಮ್ಮ ಕೊರತೆಗಳು ಪೂರೈಸಲ್ಪಡುತ್ತವೆ ಎಂಬುದನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. And it's a table of provision. ಮತ್ತು ಅದು ಒದಗಿಸಲ್ಪಡುವಂತಹ ಒಂದು ಮೇಜಾಗಿತ್ತು. Everything that we have comes from God. He is the provider. ನಮ್ಮ ಬಳಿ ಇರುವಂತದ್ದೆಲ್ಲವೂ ಅದು ದೇವರಿಂದ ಬಂದಂತಾಗಿದೆ, ಯಾಕಂದರೆ ಆತನೇ ಒದಗಿಸುವ ಆತನಾಗಿದ್ದಾನೆ. The table also speaks of the Lord's Supper instituted by the Lord himself prior to his death on the cross. ಆ ರೊಟ್ಟಿಯ ಮೇಜು ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಡುವಂತಹ ರಾತ್ರಿಯಲ್ಲಿ ಆ ಕೊಟ್ಟಂತಹ ಆ ಕರ್ತನ ಭೋಜನವನ್ನೇ ನಮಗೆ ಸೂಚಿಸುವಂತದ್ದಾಗಿದೆ. This table is made of shittim wood and overlaid with gold. Same as the ark. ಈ ಒಂದು ನೈವೇದ್ಯದ ರೊಟ್ಟಿಗಳನ್ನ ಇಡಲ್ಪಟ್ಟಿದ್ದಂತಹ ಆ ಮೇಜನ್ನ ಅದೇ ಜಾಲಿ ಮರದಿಂದ ಮಾಡಿ ಅದರ ಮೇಲೆ ಚಿನ್ನದ ತಗಡುಗಳನ್ನ ಒದಿಸಿದ್ದರು, ಮಂಜೂಷದ ರೀತಿಯಲ್ಲಿಯೇ. Same like the ark of the covenant, one speaks of the wood speaks of the humanity and the gold speaks about his deity. ಮಂಜೂಷದ ರೀತಿಯಲ್ಲಿಯೇ ಮರವು ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಮನುಷ್ಯತ್ವ ಮಾನವತ್ವವನ್ನ ಕುರಿತಾಗಿ ಮಾತನಾಡುತ್ತದೆ, ಚಿನ್ನವು ಆತನ ದೈವತ್ವದ ಕುರಿತಾಗಿ ನಮಗೆ ತಿಳಿಸುವಂತದ್ದಾಗಿದೆ. It speaks of the humanity of his body is conceived in the womb of a virgin. ಆ ಒಂದು ಮರವು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಮನುಷ್ಯತ್ವವನ್ನು ಸೂಚಿಸುತ್ತದೆ. ಆತನು ಒಬ್ಬ ಕನ್ನಿಕೆಯ ಮರಿಯಳ ಗರ್ಭದಲ್ಲಿ ಆತನು ಉದಯಿಸಿದನು ಅಥವಾ ಗರ್ಭಧರಿಸಿದನು ಎಂಬುದನ್ನ ಸೂಚಿಸುತ್ತದೆ. That body is made up of earth's elements. ಆ ದೇಹವು ಈ ಭೂಮಿಯ ವಸ್ತುಗಳಿಂದ ಮಾಡಲ್ಪಟ್ಟಿತು. The gold speaks of his deity of inherent value. ಆ ಚಿನ್ನದ ತಗಡು ಅದು ಆತನ ದೈವತ್ವವನ್ನ, ಬೆಲೆ ಕಟ್ಟಲಾಗದ ಆತನ ಮೌಲ್ಯವನ್ನ, ದೈವತ್ವವನ್ನ ನಮಗೆ ಸೂಚಿಸುತ್ತದೆ. Christ was not of the earth in his deity. He didn't come from the earth in his deity. ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ದೈವತ್ವವನ್ನ ಕುರಿತಾಗಿ ನೋಡುವಾಗ ಆತನ ದೈವತ್ವವು ಅದು ಭೂಲೋಕದಿಂದ ಬಂದಂತದ್ದಲ್ಲ, ಬದಲಾಗಿ ಆತನ ದೈವತ್ವವು ಪರಲೋಕದಿಂದ ಬಂದಂತದ್ದಾಗಿದೆ. He was God and he came from above. He came from heaven. He came from glory. ಆತನು ದೇವರಾಗಿದ್ದಾನೆ, ಆತನು ಪರಲೋಕದಿಂದ ಬಂದನು, ಆತನು ಮಹಿಮೆಯಿಂದ ಭೂಮಿಗೆ ಬಂದವನಾಗಿದ್ದನು. On this table 12 loaves of bread are kept. ಈ ಒಂದು ಮೇಜಿನ ಮೇಲೆ 12 ನೈವೇದ್ಯದ ರೊಟ್ಟಿಗಳು ಇಡಲ್ಪಟ್ಟಿರುತ್ತಿದ್ದವು. Even though it is mentioned as the table of showbread, ಅದು ನೈವೇದ್ಯದ ರೊಟ್ಟಿಗಳ ಮೇಜು ಎಂಬುದಾಗಿ ಅಲ್ಲಿ ನಮಗೆ ತಿಳಿಸಲ್ಪಟ್ಟಿದ್ದರೂ ಸಹ the table and the bread are spoken of as one. ಆ ರೊಟ್ಟಿ ಮತ್ತು ಮೇಜು ಎರಡು ಒಂದೇ ವಸ್ತುವಿನ ರೀತಿಯಲ್ಲಿ ನಮಗೆ ಮಾತಾಡಲ್ಪಟ್ಟಿವೆ, ತಿಳಿಸಲ್ಪಟ್ಟಿವೆ. We do the same thing when we say that we partake from the table. ನಾವು ಸಹ ಅದನ್ನೇ ಮಾಡುತ್ತೇವೆ, ನಾನು ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ. We don't eat the table, but we associate the table with the food on it. ನಾವು ಮೇಜನ್ನ ತಿನ್ನುವುದಿಲ್ಲ, ಬದಲಾಗಿ ಮೇಜಿನ ಮೇಲೆ ಇಡಲ್ಪಟ್ಟಿರುವಂತಹ ಆಹಾರಗಳನ್ನ ಸೂಚಿಸಲಿಕ್ಕಾಗಿ ಮೇಜು ಎಂಬುದಾಗಿ ಹೇಳುತ್ತೇವೆ. This bread was changed each Sabbath. ಪ್ರತಿ ಸಬ್ಬತ್ ದಿನದಲ್ಲಿ ಈ ರೊಟ್ಟಿಯು ಅದು ಬದಲಾಯಿಸಲ್ಪಡುತ್ತಿತ್ತು. That bread is then removed and eaten with wine by the priestly family in the holy place. ಮತ್ತು ಈ ರೊಟ್ಟಿಯನ್ನ ಆ ಮೇಜಿನ ಮೇಲಿಂದ ತೆಗೆಯುವಾಗ ಯಾಜಕನು ಮತ್ತು ಆತನ ಕುಟುಂಬದವರು ಮಾತ್ರ ಆ ದ್ರಾಕ್ಷಾರಸದೊಟ್ಟಿಗೆ ಅದನ್ನ ತಿನ್ನುತ್ತಿದ್ದರು in the holy place. ಪರಿಶುದ್ಧ ಸ್ಥಳದಲ್ಲಿ. Now this table of bread and the manna in the ark both speaks of Christ but in different way. ಈ ಪರಿಶುದ್ಧ ಸ್ಥಳದಲ್ಲಿರುವಂತಹ ರೊಟ್ಟಿ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿರುವಂತಹ ಮಂಜೂಷದ ಒಳಗಣ ಆ ಮನ್ನ ಆ ಎರಡು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತವೆ, ಆದರೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುತ್ತವೆ. Let me clarify that.
ಅದನ್ನ ನಾನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. Manna speaks of Christ as the life giver. ಮನ್ನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವ ಕೊಡುವಾತನು ಎಂಬುದಾಗಿ ನಮಗೆ ತಿಳಿಸುತ್ತದೆ. But in John 6:32 and 35, read it again. John 6:32 and 6:35. ಆದರೆ ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯ 32 ಮತ್ತು 36ನೇ ವಚನವನ್ನ ಮತ್ತೊಮ್ಮೆ ಓದಿರಿ. 35. 32-35. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. 35. ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆದರೆ ನೀವು ನನ್ನನ್ನು ಅಷ್ಟೇ. Finish, brother. ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೇನಲ್ಲವೇ? Yeah. The manna speaks about Jesus Christ as the life giver. He gives us salvation. He came from heaven. ಮನ್ನವು ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಆತನು ಜೀವ ಕೊಡುವಾತನಾಗಿದ್ದಾನೆ, ಆತನು ಪರಲೋಕದಿಂದ ಬಂದವನು ಎಂಬುದಾಗಿ ನಮಗೆ ಸೂಚಿಸುತ್ತವೆ. But the showbread speaks of Christ as the life sustainer. ಆದರೆ ಆ ರೊಟ್ಟಿಗಳು, ನೈವೇದ್ಯದ ರೊಟ್ಟಿಗಳು ಆತನು ಜೀವವನ್ನ ಕೊಡುವಂತಹ ನಮ್ಮ ಅಗತ್ಯತೆಗಳನ್ನ ಪೂರೈಸುವ ಆತನು ಎಂಬುದನ್ನು ನಮಗೆ ಸೂಚಿಸುತ್ತವೆ. Eternal life is a gift and it is the manna which came from heaven. ಆ ನಿತ್ಯ ಜೀವವು ಅದು ಪರಲೋಕದಿಂದ ಬಂದಂತದ್ದು, ಅದೇ ಮನ್ನವಾಗಿದೆ. However, eternal life requires a special food to sustain it and grow by it. ಆದಾಗ್ಯೂ ಆ ಪರಲೋಕದ ಆ ಆಹಾರಕ್ಕೆ ಅದನ್ನ ಬೆಳೆಯಬೇಕಾದರೆ ವಿಶೇಷ ಪರಿಸ್ಥಿತಿಗಳು ಅಥವಾ ವಿಶೇಷವಾದ ವಾತಾವರಣಗಳ ಅವಶ್ಯಕತೆ ಇದೆ. The showbread pictures Christ as the special food for those who have partakers of the manna of life. ಅದೇ ನೈವೇದ್ಯದ ರೊಟ್ಟಿಗಳು ನಮ್ಮ what is it? We have taken part in the life-giving manna, but we need to grow in that. We need to feed on the Lord Jesus Christ. ನಾವು ಜೀವ ಕೊಡುವ ರೊಟ್ಟಿಯಾದಂತಹ ಜೀವ ಕೊಡುವಂತಹ ಮನ್ನವನ್ನ ನಾವು ತೆಗೆದುಕೊಂಡ ನಂತರ ಅದೇ ಜೀವದಲ್ಲಿ ಬೆಳೆಯಬೇಕಾದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಕೊಡುವಂತಹ ಆ ರೊಟ್ಟಿಯ ಅವಶ್ಯಕತೆ ನಮಗಿದೆ. We need to continuously feed on the Lord Jesus Christ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ನಾವು ಯಾವಾಗಲೂ ತಿನ್ನುವವರಾಗಿರಬೇಕು. Later we read that there's another illustration. The showbread was made of grain which was ground and unleavened, made into bread and beaten. Read Leviticus 24:5 first. ನಾವು ನೈವೇದ್ಯದ ರೊಟ್ಟಿಗಳನ್ನ ಹೇಗೆ ಮಾಡುತ್ತಿದ್ದರು ಎಂಬುದಾಗಿ ನೋಡುವಾಗ ಯಾಜಕ ಕಾಂಡ 24ನೇ ಅಧ್ಯಾಯ 5ನೇ ವಚನವನ್ನ ಮೊದಲಾಗಿ ನಾವು ನೋಡಿಕೊಳ್ಳೋಣ. ಯಾಜಕ ಕಾಂಡ 24:5. ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು. ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು. ಅವುಗಳನ್ನು 6 ಮೇರೆಗೆ 2 ರಾಶಿಗಳಾಗಿ ಚೊಕ್ಕ ಬಂಗಾರದ ಮೇಜಿನ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಇಡಬೇಕು. The showbread was made of grain which was ground and unleavened. ಆ ನೈವೇದ್ಯದ ರೊಟ್ಟಿಗಳನ್ನ ಆ ಗೋಧಿಯನ್ನ ಚೆನ್ನಾಗಿ ರುಬ್ಬಿ ಅಥವಾ ಚೆನ್ನಾಗಿ ಅದನ್ನ ಪುಡಿ ಮಾಡಿ ಅದಕ್ಕೆ ಯಾವ ಹುಳಿಯನ್ನು ಬೆರೆಸದೆ ಮಾಡಬೇಕಾಗಿತ್ತು. And it is made into bread and bacon in the oven. ನಂತರ ಅದನ್ನ ರೊಟ್ಟಿಗಳನ್ನಾಗಿ ಮಾಡಿ ಬೆಂಕಿಯಲ್ಲಿ ಅದನ್ನ ಸುಡಬೇಕಿತ್ತು ಅಥವಾ ಒಲೆಯಲ್ಲಿ. The Lord Jesus was ground in the mill of suffering. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಸಹ ಆತನು ಅನುಭವಿಸಿದಂತಹ ವೇದನೆಗಳಿಂದ ಆತನು ಅರೆಯಲ್ಪಟ್ಟನು. He was brought into the fire of suffering and judgment. ಮತ್ತು ದೇವರ ನ್ಯಾಯ ತೀರ್ಪು ಮತ್ತು ಕೋಪವೆಂಬಂತಹ ಆ ಬೆಂಕಿಯಲ್ಲಿ ಆತನು ಬೆಂದನು. So the making of the bread signifies
the suffering and the anguish and the death our Lord had to go through. ಆದ್ದರಿಂದ ಈ ನೈವೇದ್ಯದ ರೊಟ್ಟಿಗಳನ್ನ ಮಾಡುವಂತಹ ವಿಧಾನವು ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಅನುಭವಿಸಿದಂತಹ ಯಾತನೆ, ವೇದನೆ, ಆತನು ಹಾದು ಹೋದಂತಹ ಸಂಕಟಗಳನ್ನು ನಮಗೆ ಸೂಚಿಸುತ್ತವೆ. Jesus Christ came forth from the tomb in the newness of life because his flesh did not see corruption. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಒಂದು ಸಮಾಧಿಯಿಂದ ಹೊಸ ಜೀವವನ್ನ ಹೊಂದಿದವನಾಗಿ ಆತನು ಹೊಸದಾಗಿ ಎದ್ದು ಬಂದನು. ಯಾಕಂದ್ರೆ ಆತನ ದೇಹವು ಕೊಳೆಯುವ ಅವಸ್ಥೆಯನ್ನ ಅದು ನೋಡಲಿಲ್ಲ. Now he lives a resurrection life. ಈಗ ಆತನು ಪುನರುತ್ಥಾನದ ಜೀವಿತವನ್ನ ಜೀವಿಸುತ್ತಿದ್ದಾನೆ. He is the showbread now for believers to feed upon, to sustain eternal life and promote growth. ಆತನು ವಿಶ್ವಾಸಿಗಳಿಗಾಗಿ ಈಗ ನೈವೇದ್ಯದ ರೊಟ್ಟಿಯಾಗಿದ್ದಾನೆ. ಆತನನ್ನ ತಿನ್ನುವವರು ದಿನಾಲು ಅವರು ಒದಗಿಸಲ್ಪಡುವವರಾಗಿ ತಿನ್ನುತ್ತಾ ಆತ್ಮೀಕವಾಗಿ ಬೆಳೆಯುತ್ತಾರೆ. A Christian is to feed upon the living Christ. ಒಬ್ಬ ಕ್ರೈಸ್ತನು ಜೀವಿಸುವ ರೊಟ್ಟಿಯಾದಂತ ಯೇಸು ಕ್ರಿಸ್ತನನ್ನ ದಿನಾಲು ತಿನ್ನುವವನಾಗಿರಬೇಕು. We know it is not literal, it is to appropriate Christ as he is today living at the God's right hand. ಅದರ ಅರ್ಥ ಅಕ್ಷರಶಃ ಆತನನ್ನ ತಿನ್ನುವುದಲ್ಲ ಎಂಬುದಾಗಿ ನಮಗೆ ಗೊತ್ತು. ಅದರ ಅರ್ಥ ಯೇಸು ಕ್ರಿಸ್ತನ ಬೋಧನೆಗಳನ್ನ, ಆತನ ವಾಕ್ಯಗಳನ್ನ ಕೈಕೊಂಡವರಾಗಿ ದಿನಾಲು ನಾವು ನಡೆಯಬೇಕು ಎಂಬುದೇ ಅದರ ಅರ್ಥವಾಗಿದೆ. There's an ancient proverb, a thing grows by what it feeds upon. ಪುರಾತನ ಜ್ಞಾನೋಕ್ತಿಯು ಒಂದು ಈ ರೀತಿ ಇದೆ, ಏನೆಂದರೆ ಏನನ್ನ ತಿನ್ನುತ್ತಾನೋ ಅದೇ ಸಂಗತಿಗಳು ಒಬ್ಬನಲ್ಲಿ ಬೆಳೆಯುತ್ತವೆ. In a diet book it is written, you are what you eat. ಆಹಾರದ ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಏನೆಂದರೆ ನೀನು ಏನನ್ನ ತಿನ್ನುತ್ತೀಯೋ ಅದೇ ನೀನಾಗುತ್ತಿ. Yeah, we have to feed on him rather than feeding on the things of the world. ಆದ್ದರಿಂದಲೇ ನಾವು ಈ ಲೋಕದ ಸಂಗತಿಗಳನ್ನ ಅಥವಾ ಈ ಲೋಕದ ಲೌಕಿಕ ಸಂಗತಿಗಳನ್ನ ತಿನ್ನುವ ಬದಲು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನೇ ನಾವು ಭುಜಿಸುವವರಾಗಿರಬೇಕು. So manna and the showbread speaks of two aspects of Jesus Christ. ಆದ್ದರಿಂದ ಮನ್ನಾ ಮತ್ತು ನೈವೇದ್ಯದ ರೊಟ್ಟಿಗಳೆರಡು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಎರಡು ಆಯಾಮಗಳನ್ನು ನಮಗೆ ವಿವರಿಸುವಂತವುಗಳಾಗಿವೆ. One, he is the bread that came from heaven that gives us eternal life. ಒಂದು, ಆತನು ಪರಲೋಕದಿಂದ ಬಂದಂತಹ ಜೀವ ಕೊಡುವಂತಹ ನಿತ್ಯ ಜೀವವನ್ನು ಕೊಡುವ ರೊಟ್ಟಿಯಾಗಿದ್ದಾನೆ. But then he is the bread on which we feed every day to grow into his likeness. ಎರಡನೆಯದು, ಆತನು ದಿನಾಲು ನಾವು ತಿನ್ನಬೇಕಾದಂತಹ ರೊಟ್ಟಿಯಾಗಿದ್ದಾನೆ, ನಮಗೆ ಜೀವವನ್ನ ಹೊಂದಿ ಆತ್ಮೀಕವಾಗಿ ಬೆಳೆಯಲಿಕ್ಕಾಗಿ. Okay, now let's read chapter 25 verse 31 to 33. ಈಗ ನಾವು ವಿಮೋಚನಾ ಕಾಂಡ 25ನೇ ಅಧ್ಯಾಯ 31ರಿಂದ 33ನೇ ವಚನಗಳವರೆಗೆ ಓದಿಕೊಳ್ಳೋಣ. ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂವುಗಳಂತಿರುವ 3 ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ ಒಂದೊಂದು ಪುಷ್ಪ ಪಾತ್ರೆಯು ಒಂದು ಪುಷ್ಪವೂ ಇರಬೇಕು. ಆ ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು. Actually read till the end, brother. ಅಂದಿವರೆಗೆ ಓದಿರಿ, 39-40 ವರೆಗೂ. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪಗಳು ಇರುವ ಬಾದಾಮಿ ಹೂವುಗಳಂತೆ 4 ಪುಷ್ಪಾಲಂಕಾರಗಳು ಇರಬೇಕು. 2 ಕೊಂಬೆಗಳು ಕವಲು ಒಡೆದಿರುವ ಸ್ಥಳಗಳಲ್ಲೆಲ್ಲ ಒಂದೊಂದು ಪುಷ್ಪ ಪಾತ್ರೆ ಇರಬೇಕು. ಪುಷ್ಪ ಪಾತ್ರೆಗಳು ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು. ಅದಕ್ಕೆ 7 ಹಣತೆಗಳನ್ನು ಮಾಡಿಸಬೇಕು. ಆ ಹಣತೆ ದೀಪಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಅದರ ಕತ್ತನೆಗಳನ್ನು ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದ ಮಾಡಿಸಬೇಕು. ದೀಪಸ್ತಂಭವು ಅದರ ಎಲ್ಲಾ ಉಪಕರಣಗಳು 1 ತಲಾಂತು ಚೊಕ್ಕ ಬಂಗಾರವಾಗಿರಬೇಕು.
ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ನೋಡು. The next article of furniture is the lampstand. ನಂತರ ಆ ಪರಿಶುದ್ಧ ಸ್ಥಳದಲ್ಲಿರುವಂತಹ ಇನ್ನೊಂದು ಉಪಕರಣ ಅದು ದೀಪಸ್ತಂಭವಾಗಿದೆ. And in most translation it is called candlestick. ಕೆಲವು ಭಾಷಾಂತರಗಳಲ್ಲಿ ಅದನ್ನ ಆ ಕ್ಯಾಂಡಲ್ ಸ್ಟಿಕ್ ಎಂಬುದಾಗಿ ಅಥವಾ ಮೋಂಬತ್ತಿಯ ಕಡ್ಡಿಗಳು ಎಂಬುದಾಗಿ ಮಾಡಲ್ಪಟ್ಟಿದೆ. Actually it was really a lampstand. ಆದರೆ ನಿಜವಾಗಿ ನೋಡುವುದಾದರೆ ಅದು ಒಂದು ದೀಪಸ್ತಂಭವಾಗಿತ್ತು. The lampstand is probably the most perfect picture of Christ found in the tabernacle furniture. ಆ ದೇವದರ್ಶನದ ಗುಡಾರದಲ್ಲಿರುವಂತಹ ಉಪಕರಣಗಳಲ್ಲಿ ಈ ದೀಪಸ್ತಂಭವೆಂಬುದೇ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ಅತ್ಯಂತ ಪರಿಪೂರ್ಣವಾಗಿ ಚಿತ್ರಿಸುವಂತದಾಗಿದೆ. The pure gold again speaks of his deity. ಮತ್ತೆ ಆ ಪರಿಶುದ್ಧ ಚಿನ್ನವು ಬಂಗಾರವು ಅದು ಆತನ ದೈವತ್ವದ ಕುರಿತಾಗಿ ಮಾತನಾಡುತ್ತದೆ. When we worship him, we have to do so with walking in the light. ನಾವು ಆತನನ್ನ ಆರಾಧಿಸುವಾಗ ನಾವು ಬೆಳಕಿನಲ್ಲಿ ನಡೆಯುವವರಾಗಿ ಆತನನ್ನ ಹಾಗೆ ಆರಾಧಿಸಬೇಕು. If we go to church and we are only entertained as we see in many churches, we are not worshiping God. ನಾವು ಸಭೆಗೆ ಅಥವಾ ಚರ್ಚ್ಗೆ ಹೋಗಿ ಕೇವಲ ಮನರಂಜನೆಯನ್ನ ಹೊಂದುವವರಾದರೆ, ಕೆಲವು ಸಭೆಗಳಲ್ಲಿ ನಡೆಯುವ ಹಾಗೆ ಮಾಡುವುದಾದರೆ ನಾವು ನಿಜವಾಗಿಯೂ ಆತನನ್ನ ಆರಾಧಿಸುತ್ತಿಲ್ಲ. Today many denominational churches in Christendom are focusing on music, performance, listen to some social issue. How can you improve your city? This is not worship. ಕೆಲವು ಕ್ರೈಸ್ತತ್ವದಲ್ಲಿ ಇರುವಂತಹ ಪಂಗಡಗಳ ಸಭೆಗಳನ್ನ ನಾವು ನೋಡುವಾಗ ಅಲ್ಲಿ ಕೇವಲ ಸಂಗೀತ ವಾದ್ಯಗಳು ಮತ್ತು ನಿಮಗೆ ಪ್ರೋತ್ಸಾಹವನ್ನು ಉಂಟು ಮಾಡುವಂತಹ ಕೆಲವು ಮಾತುಗಳು ಮತ್ತು ಸಾಮಾಜಿಕ ಸಮಸ್ಯೆಗಳು, ಹೇಗೆ ನಮ್ಮ ಸಮಾಜವನ್ನ ಸುಧಾರಿಸಬಹುದು ಎಂಬುದಾದಂತಹ ಮಾತುಗಳನ್ನ ಕೇಳಿಕೊಂಡು ಜನರು ಎದ್ದು ಬರುತ್ತಿದ್ದಾರೆ. That is just a meeting, it is not a worship. ಅದು ನಿಜವಾಗಿಯೂ ಕರ್ತನನ್ನ ಆರಾಧಿಸುವಂತಹದ್ದಲ್ಲ, ಬದಲಾಗಿ ಒಂದು ಸಭೆಯಾಗಿದೆ ಅಷ್ಟೇ. I have seen in Kerala there is what is called an Onam festival. I see the churches celebrating that day Onam festival in the church. ಕೇರಳದಲ್ಲಿ ಓಣಂ ಎಂಬಂತಹ ಹಬ್ಬವನ್ನು ಆಚರಿಸುತ್ತಾರೆ. ಅಲ್ಲಿ ಕೆಲವು ಸಭೆಗಳು, ಚರ್ಚ್ಗಳು ಈ ಓಣಂ ಹಬ್ಬವನ್ನು ಆಚರಿಸುವುದನ್ನು ನಾನು ಕಂಡಿದ್ದೇನೆ. Or Christmas, Easter egg, Easter bunny, these are all what is happening in many churches. The Lent, 40 days of Lent, all these things they practice. ಕ್ರಿಸ್ಮಸ್ ಮತ್ತು ಈಸ್ಟರ್ನ ಮೊಟ್ಟೆಗಳು, ಈಸ್ಟರ್ನ ಆ ಮೊಲಗಳು ಮತ್ತು ಈ ಲೆಂಟನ್ ಡೇಸ್ ಅಥವಾ ಉಪವಾಸದ ದಿನಗಳನ್ನ ಆಚರಿಸುವಂತದ್ದು, ಇಂಥದನ್ನ ಅನೇಕ ಸಭೆಗಳು ಆಚರಿಸುವಂತವುಗಳಾಗಿವೆ. It is never mentioned in the Bible to do that. They do that. That is what they are occupied with it, and they call it worship. ಸತ್ಯವೇದದಲ್ಲಿ ಇವುಗಳನ್ನ ಆಚರಿಸಿರಿ ಎಂಬುದಾಗಿ ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಆದರೂ ಅವುಗಳನ್ನ ಆಚರಿಸಿ ಅವುಗಳಲ್ಲೇ ತಲ್ಲೀನರಾಗಿ ನಿಜವಾದ ಆರಾಧನೆಯನ್ನ ಮರೆತು ಬಿಟ್ಟಿದ್ದಾರೆ. Celebration of the Lord's Supper they only do once in a month or whenever it is convenient for them. ಆದರೆ ಕರ್ತನ ಭೋಜನವನ್ನ ಅವರು ತಿಂಗಳಿಗೆ ಒಮ್ಮೆಯೋ ಅಥವಾ ತಮಗೆ ಅನುಕೂಲವಾದಾಗ ಯಾವಾಗಲೂ ಆಚರಿಸುವಂತವರಾಗಿದ್ದಾರೆ. So we see that Christendom has gone away from the word of God. ಆದ್ದರಿಂದ ನಾವು ನೋಡುತ್ತೇವೆ ಏನೆಂದರೆ ಇಂದು ಕ್ರೈಸ್ತತ್ವವು ದೇವರ ವಾಕ್ಯದಿಂದ ದೂರ ಹೊರಟು ಹೋಗಿದೆ. In making these items in the tabernacle, we read in verse 40 that everything has to be done as shown on the Mount Sinai. ಈ ದೇವದರ್ಶನದ ಗುಡಾರ ಮತ್ತು ಅದರ ಸಲಕರಣೆಗಳನ್ನ ಮಾಡುವುದನ್ನ ನಾವು 40ನೇ ವಚನದಲ್ಲಿ, 25ನೇ 40ನೇ ವಚನದಲ್ಲಿ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಬೇಕು, ಸೀನಾಯಿ ಬೆಟ್ಟದಲ್ಲಿ ಎಂಬುದಾಗಿ ತೋರಿಸಿದ ಮಾದರಿ ಎಂಬುದಾಗಿ ನೋಡುತ್ತೇವೆ. This tabernacle and the items are no more in the world. It was temporal. It was all speaking about much greater heavenly things. The New Testament church have to follow the word of God, what we call the New Testament pattern. ಆದರೆ ಇಂದು ಲೋಕದಲ್ಲಿ ಈ ದೇವದರ್ಶನ ಗುಡಾರವಾಗಲಿ ಅದರ ಒಳಗಿದ್ದಂತಹ ಸಲಕರಣೆಗಳಾಗಲಿ ಇಲ್ಲ. ಆದರೆ
ಇಂದು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಅಂತ ನಮಗೆ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. ಅದರ ಮಾದರಿಯನ್ನ ನಾವು ಅನುಸರಿಸುವವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. You only worship God when you feed upon Him, as in the showbread. We proclaim His excellencies when we feed on Him. ಆ ನೈವೇದ್ಯದ ರೊಟ್ಟಿಗಳನ್ನ ಭುಜಿಸುವ ರೀತಿಯಲ್ಲಿಯೇ ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನು ನಾವು ಭುಜಿಸುವವರಾಗಿರಬೇಕು. ಆತನ ಶ್ರೇಷ್ಠತ್ವವನ್ನು ನಾವು ಈ ಭುಜಿಸಿದ ರೊಟ್ಟಿಗಳ ಮೂಲಕ ನಾವು ತಿಳಿಯಪಡಿಸುವವರಾಗಿರುತ್ತೇವೆ. ಅದನ್ನ ಗುಣಾತಿಶಯಗಳನ್ನೆಲ್ಲ we have to proclaim His excellencies. ಆತನ ಗುಣಾತಿಶಯಗಳನ್ನ ಪ್ರಚುರಪಡಿಸುವವರಾಗಿರ್ರಿ ಎಂಬುದಾಗಿ ಹೇಳುವ ಪ್ರಕಾರ ನಾವು ಮಾಡಬೇಕು. So when we come to remember Him, we are remembering His excellencies. ಆದ್ದರಿಂದ ಕರ್ತನನ್ನ ನೆನೆಸಿಕೊಳ್ಳಲಿಕ್ಕಾಗಿ ನಾವು ಕೂಡಿ ಬರುವಾಗ ಆತನ ಕಾರ್ಯಗಳ ಮಹತ್ವವನ್ನ ನಾವು ನೆನೆಸಿಕೊಳ್ಳುವವರಾಗಿರುತ್ತೇವೆ. In order to worship God, you not only feed on Him, but you must also walk in the light. ನಮ್ಮ ಕರ್ತನನ್ನ ಆರಾಧಿಸಬೇಕಾದರೆ ಆತನನ್ನ ನಾವು ಕೇವಲ ಭುಜಿಸುವುದು ಮಾತ್ರವಲ್ಲ, ಬದಲಾಗಿ ಆತನ ಬೆಳಕಿನಲ್ಲಿಯೂ ಸಹ ನಾವು ನಡೆಯಬೇಕು. Christ is the light as symbolized by the lampstand in the holy place. ಕ್ರಿಸ್ತನು ಆ ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಟ್ಟಂತ ದೀಪಸ್ತಂಭವಾದ ಬೆಳಕನ್ನ ಆತನು ಸೂಚಿಸುವವನಾಗಿದ್ದಾನೆ. Now in the tabernacle, if you want light, this is the only light that comes from. If you want natural light, you have to go outside the tabernacle. ದೇವದರ್ಶನದ ಗುಡಾರದಲ್ಲಿ ಬೆಳಕು ಬರುತ್ತಿದ್ದಂಥದ್ದು ಕೇವಲ ಈ ಒಂದು ದೀಪಸ್ತಂಭದಿಂದ ಮಾತ್ರ. ನಿಮಗೆ ನೈಸರ್ಗಿಕವಾದ ಬೆಳಕು ಬೇಕಾದರೆ ನೀವು ದೇವದರ್ಶನದ ಗುಡಾರದಿಂದ ಹೊರಗೆ ಹೋಗಬೇಕಿತ್ತು. So if you want to walk in the light of the lampstand, you must go inside the tabernacle. ನಿಮಗೆ ಆ ದೀಪಸ್ತಂಭದ ಬೆಳಕು ಬೇಕಾಗಿದ್ದರೆ ನೀವು ಆ ದೇವದರ್ಶನದ ಗುಡಾರದ ಒಳಗೆ ಹೋಗಬೇಕಿತ್ತು. So the priest and the high priest who serve in the tabernacle this is the only light that he has. ಆದ್ದರಿಂದ ದೇವದರ್ಶನದ ಗುಡಾರದಲ್ಲಿ ಕೆಲಸ ಮಾಡುವಂತ ಆ ಯಾಜಕರಿಗೆ ಮತ್ತು ಮಹಾಯಾಜಕನಿಗೆ ಇದೊಂದೇ ಬೆಳಕಿನ ಮೂಲವಾಗಿತ್ತು. In John's Gospel, chapter 1:9, we read, He is the light that came into the world, that lighteth every man. ಆದ್ದರಿಂದ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ಈ ಬೆಳಕು ಆ ಲೋಕಕ್ಕೆ ಬರುವಂತದ್ದಾಗಿತ್ತು, ಅದು ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವಂತದ್ದಾಗಿತ್ತು ಎಂಬುದಾಗಿ ಓದಿಕೊಳ್ಳುತ್ತೇವೆ. There are few more great things we need to talk about this lampstand. ಈ ದೀಪಸ್ತಂಭದ ಕುರಿತಾಗಿ ಮಾತನಾಡುವಾಗ ಕೆಲವು ಮಹತ್ವವಾದ ವಿಷಯಗಳ ಕುರಿತಾಗಿ ನಾನು ಮಾತನಾಡಬೇಕಿದೆ. It is made of 1 talent of gold, and it is a 1 piece of gold, the beaten work. ಅದು 1 ತಲಾಂತು ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಂತಹ ಆ ನಕಾಶಿ ಕೆಲಸದಿಂದ ಮಾಡಿದಂತಹ ಒಂದೇ ಅಖಂಡವಾದ ದೀಪಸ್ತಂಭವಾಗಿತ್ತು. It's highly ornamented, ತುಂಬಾ ಅಲಂಕಾರ ಮಾಡಿರುವುದು. ಅದು ಹೆಚ್ಚು ಅಲಂಕರಿಸಲ್ಪಟ್ಟದಾಗಿತ್ತು. It has a central shaft. ಅದಕ್ಕೆ ಮಧ್ಯದ ಒಂದು ಕೊಂಬೆ ಇರುತ್ತಿತ್ತು. Barthi, what do you call it? There's a shaft in the center. ಮಧ್ಯದ ಮುಖ್ಯವಾದಂತಹ ರೆಂಬೆ ಒಂದು ಇರುತ್ತಿತ್ತು. Then there has 3 branches on one side, 3 branches on the other side. So altogether 3 plus 3 plus the center. So we have 8 lamps. ಆ ಮುಖ್ಯ ರೆಂಬೆಯಿಂದ ಬಲಗಡೆಗೆ 3 ಕೊಂಬೆಗಳು, ಎಡಗಡೆಗೆ 3 ಕೊಂಬೆಗಳು ಬರುವಂತದ್ದಾಗಿತ್ತು. ಒಟ್ಟು 7 ಅದರಲ್ಲಿ ದೀಪಗಳು ಇರುತ್ತಿದ್ದವು. And each branch looks like the limb of an almond tree with the fruit and blossom. ಪ್ರತಿಯೊಂದು ಕೊಂಬೆಯು ಅದು ಬಾದಾಮಿ ಮರದ ಕೊಂಬೆಯ ಹಾಗೆ ಬಾದಾಮಿ ಹೂಗಳಿಂದ ಮತ್ತು ಬಾದಾಮಿ ಹಣ್ಣುಗಳ ರೀತಿಯಲ್ಲಿ ಅದು ಅಲಂಕರಿಸಿ ಕಾಣಿಸುತ್ತಿತ್ತು. In the blossom, that is where the oil was placed. ಆ ಒಂದು ಬಾದಾಮಿಯ ಪುಷ್ಪಗಳ ಒಳಗೆ ಅದು ಎಣ್ಣೆಯು ಇಡಲ್ಪಡುತ್ತಿತ್ತು. It reminded us of the Aaron's rod that budded. ಇದು ಆರೋನನ ಚಿಗುರಿದ ಕೋಲಿನ ರೀತಿಯಲ್ಲಿ ನಮಗೆ ಜ್ಞಾಪಕ ಕೊಡುತ್ತದೆ. It was a dead branch, but it was made alive and bear fruit.
ಆರೋನನ ಕೋಲು ಅದು ಸತ್ತ ಕೋಲಾಗಿತ್ತು, ಆದರೆ ಅದಕ್ಕೆ ಜೀವ ಬಂದು ಅದು ಹೂ ಬಿಟ್ಟು ಹಣ್ಣನ್ನ ಬಿಟ್ಟಿತು. In Romans chapter 1 verse 5 we read about by the resurrection from the dead he was proved to be the son of God. Read Romans 1:5. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ತನ್ನ ಪುನರುತ್ಥಾನದ ಮೂಲಕ ತಾನು ದೇವರ ಮಗನು, ದೇವರ ಕುಮಾರನು ಎಂಬುದನ್ನು ನಿರೂಪಿಸಿದ್ದಾನೆ ಎಂಬುದಾಗಿ ನಾವು ಓದುತ್ತೇವೆ. ದಯಮಾಡಿ ಓದಿರಿ. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದೆವು. Did I make a mistake? Romans 3-4 uncle. I'm sorry. Yeah, the 4, I'm sorry, verse 4. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. He was shown to be the Son of God by his resurrection from the dead. ಆತನು ತನ್ನ ಪುನರುತ್ಥಾನದ ಮೂಲಕ ತಾನು ದೇವಕುಮಾರನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾನೆ. The resurrection did not make Christ the Son of God. ಯೇಸು ಕ್ರಿಸ್ತನ ಪುನರುತ್ಥಾನವು ಆತನನ್ನ ದೇವರ ಕುಮಾರನನ್ನಾಗಿ ಮಾಡಲಿಲ್ಲ. He was that from eternity. ಆತನು ನಿತ್ಯತ್ವದಿಂದಲೂ ದೇವಕುಮಾರನೇ ಆಗಿದ್ದನು. But the resurrection confirmed it. ಆದರೆ ಆತನ ಪುನರುತ್ಥಾನ it was confirmed. ಅದು ಸ್ಥಾಪಿಸಲ್ಪಟ್ಟಿದೆ. What do you say? Yes uncle, confirmation, ಸ್ಥಾಪಿಸಲ್ಪಡುವುದು. Yes uncle. Same like Aaron was already the high priest chosen by God. ಅದೇ ರೀತಿಯಲ್ಲಿ ಆರೋನನು ಸಹ ಈಗಾಗಲೇ ದೇವರಿಂದ ಆರಿಸಲ್ಪಟ್ಟ ಮಹಾಯಾಜಕನಾಗಿದ್ದನು. But it was confirmed by the budded almond rod. ಅದನ್ನ ದೇವರು ಆರೋನನ ಆ ಚಿಗುರಿದ ಕೋಲಿನ ಮೂಲಕ ದೃಢಪಡಿಸಿದನು. Christ priesthood is established by the resurrection. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಯಾಜಕತ್ವವು ಆತನ ಪುನರುತ್ಥಾನದ ಮೂಲಕ ದೃಢಪಡಿಸಲ್ಪಟ್ಟಿದೆ. He became a man and partook of our nature except sin. ಆತನು ಮಾನವನಾಗಿ ನಮ್ಮ ಆ ಸ್ವಭಾವಗಳನ್ನು ಧರಿಸಿಕೊಂಡನು, ಪಾಪದ ಸ್ವಭಾವವನ್ನ ಬಿಟ್ಟು. He was tempted in all points as we are, yet without sin. We read in Hebrews 4:15. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ಓದುವ ಪ್ರಕಾರ, ನಮ್ಮ ರೀತಿಯಲ್ಲಿ ಆತನು ಎಲ್ಲಾ ವಿಷಯಗಳಲ್ಲಿಯೂ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. Now he is the God man who represents us in heaven. ಈಗ ಆತನು ದೇವಕುಮಾರನ ದೇವ ಮನುಷ್ಯನಾಗಿ ನಮ್ಮನ್ನ ದೇವರ ಸನ್ನಿಧಿಯಲ್ಲಿ ಪ್ರತಿನಿಧಿಸುವವನಾಗಿದ್ದಾನೆ. So just like the lamps, the lampstand gives light in the holy place. ಯಾವ ರೀತಿಯಲ್ಲಿ ಆ ದೀಪಸ್ತಂಭವು ಪರಿಶುದ್ಧ ಸ್ಥಳದಲ್ಲಿ ಬೆಳಕನ್ನು ಕೊಡುತ್ತದೋ, actually the lamp reveals the beauty of the lampstand. ಆ ಬೆಳಕು ಆ ದೀಪಸ್ತಂಭದ ಸೌಂದರ್ಯವನ್ನ ಕಾಣಿಸುವ ಹಾಗೆ ಮಾಡುತ್ತದೆ. The oil in the lamp is represented by the Holy Spirit. ಆ ದೀಪಸ್ತಂಭದಲ್ಲಿ ಹಾಕಲ್ಪಟ್ಟಿರುವಂತಹ ಆ ಎಣ್ಣೆಯು ಪರಿಶುದ್ಧಾತ್ಮನನ್ನ ಸೂಚಿಸುತ್ತದೆ. The Holy Spirit shows us the beauty of the Lord Jesus Christ. ಪರಿಶುದ್ಧಾತ್ಮನು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಸೌಂದರ್ಯವನ್ನ ನಮಗೆ ಪ್ರಕಟಿಸುತ್ತಾನೆ ಅಥವಾ ತೋರಿಸುತ್ತಾನೆ. The Holy Spirit draws a sinner to Christ, and once we come to Christ, the Holy Spirit shows us the beauties of Christ. It's an ongoing process. ಪರಿಶುದ್ಧಾತ್ಮನೇ ಒಬ್ಬ ಪಾಪಿಯನ್ನ
ಕ್ರಿಸ್ತನ ಕಡೆಗೆ ನಡೆಸುವಂತವನಾಗಿರುತ್ತಾನೆ. ಆತನು ರಕ್ಷಣೆ ಹೊಂದಿದ ನಂತರ ಕ್ರಿಸ್ತನ ಸೌಂದರ್ಯವನ್ನ ದಿನಾಲು ಪರಿಶುದ್ಧಾತ್ಮನು ಆ ವಿಶ್ವಾಸಿಗೆ ತೋರಿಸುವಂತವನಾಗಿರುತ್ತಾನೆ. ಅದು ಒಂದು ಪ್ರಕ್ರಿಯೆ ಆಗಿರುತ್ತದೆ. New Testament church is also called the lampstand. In the book of Revelation 1:20 we read that. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 22ನೇ ವಚನದಲ್ಲಿ ಹೊಸ ಒಡಂಬಡಿಕೆಯ ಸಭೆಗಳನ್ನ ಸಹ ದೀಪಸ್ತಂಭಕ್ಕೆ ಹೋಲಿಸಿರುವುದನ್ನು ನಾವು ಕಾಣುತ್ತೇವೆ. It is called a golden lampstand. It shows the value God gives to the church. ಅಲ್ಲಿ ಚಿನ್ನದ ದೀಪಸ್ತಂಭ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ ಸಭೆಗೆ ದೇವರು ಕೊಟ್ಟಿರುವ ಮಹತ್ವ ಮತ್ತು ಮೌಲ್ಯವನ್ನ ಅದು ಸೂಚಿಸುತ್ತದೆ. What is the main difference between the lampstand in the tabernacle and the golden lampstand of the New Testament church? What is the main difference? ದೇವದರ್ಶನದ ಗುಡಾರದಲ್ಲಿ ಇಡಲ್ಪಟ್ಟಿರುವಂತಹ ಚಿನ್ನದ ದೀಪಸ್ತಂಭಕ್ಕೂ ಹೊಸ ಒಡಂಬಡಿಕೆಯ ಸಭೆಗಳು ಕರೆಯಲ್ಪಟ್ಟಿರುವಂತಹ ದೀಪಸ್ತಂಭಕ್ಕೂ ಇರುವ ವ್ಯತ್ಯಾಸವೇನು? In the lampstand in the tabernacle, it is one lampstand with 7 branches coming out from the main stem. ಆ ದೇವದರ್ಶನದ ಗುಡಾರದಲ್ಲಿ ಇಡಲ್ಪಟ್ಟಂತಹ ಆ ದೀಪಸ್ತಂಭವು ಮುಖ್ಯವಾದ ಒಂದು ಕೊಂಬೆಯನ್ನ ಹೊಂದಿತ್ತು. ಅದರಿಂದ ಮೂರು ಕೊಂಬೆಗಳು ಎಡಗಡೆ ಬಲಗಡೆಯಲ್ಲಿ ಬರುತ್ತಿದ್ದವು. It is a one system. Judaism was the only religion allowed by God, which is a central system. It is a central administration. They have a high priest, they have priests, they have Levi. So it is one system. ಅದು ಒಂದು ವ್ಯವಸ್ಥೆ ಆಗಿತ್ತು. ಆ ಯೂದ ಧರ್ಮವು ಯಹೂದ ಧರ್ಮ ಒಂದೇ ದೇವರಿಂದ ಸ್ಥಾಪಿಸಲ್ಪಟ್ಟದ್ದಾಗಿ ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕತ್ವ, ಯಾಜಕತ್ವ ಮತ್ತು ಲೇವಿ ಹೀಗೆ ಅವು ಬೇರೆ ಬೇರೆ ಸ್ಥಾನಗಳನ್ನ ಕೊಡಲ್ಪಟ್ಟಿತ್ತು. It is one religious system. It has a central administration. ಅದು ಒಂದು ಧಾರ್ಮಿಕ ವ್ಯವಸ್ಥೆ ಆಗಿತ್ತು. ಅದು ಕೇಂದ್ರೀಕರಿಸಲ್ಪಟ್ಟಂತಹ ಒಂದು ಆಡಳಿತವನ್ನ ಹೊಂದಿತ್ತು. But New Testament church is local church. It is each local church is each lampstand. We see in Revelation 1 and 2 and 3, the Lord walks among the 7 lampstands, which is 7 local churches. We don't have a central system or administration like the Jewish people had. ಹೊಸ ಒಡಂಬಡಿಕೆಯ ಸಭೆಗಳು ಅವುಗಳು ಒಂದು ಸ್ಥಳೀಯವಾದಂತಹ ಸಭೆ ಅದು ಒಂದು ದೀಪಸ್ತಂಭವಾಗಿರುತ್ತದೆ. ಹೀಗೆ ಅನೇಕ ಸ್ಥಳೀಯ ಸಭೆಗಳು ಬೇರೆ ಬೇರೆ ದೀಪಸ್ತಂಭಗಳಾಗಿರುವುದನ್ನು ನಾವು ಕಾಣುತ್ತೇವೆ. ಅಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ 7 ದೀಪಸ್ತಂಭಗಳ ನಡುವೆ ಆತನು ನಡೆದಾಡುತ್ತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. ಇಲ್ಲಿ ಯಾವುದೇ ಕೇಂದ್ರೀಕರಿಸಲ್ಪಟ್ಟಂತಹ ಅಧಿಕಾರವಾಗಲಿ ಆಡಳಿತ ವ್ಯವಸ್ಥೆ ಇಲ್ಲ. Lord is the one who is the head of each local church, and he evaluates our churches. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ ಪ್ರತಿಯೊಂದು ಸ್ಥಳೀಯ ಸಭೆಯ ಶಿರಸ್ಸಾಗಿದ್ದಾನೆ. ಆತನೇ ಪ್ರತಿಯೊಂದು ಸ್ಥಳೀಯ ಸಭೆಯ ಮೌಲ್ಯಮಾಪನ ಮಾಡುತ್ತಾನೆ. We don't have many churches together as the Jewish one lampstand with the 7 branches. These are 7 autonomous churches or independent churches. We have mutual fellowship, but we don't have mutual administrative role. ಆ ದೇವದರ್ಶನ ಗುಡಾರದಲ್ಲಿದ್ದಂತಹ ಆ ಒಂದು ದೀಪಸ್ತಂಭದ ರೀತಿಯಲ್ಲಿ ಆ ಯಹೂದ ಧರ್ಮವು ಅದು ಒಂದು ಕೇಂದ್ರ ಆಡಳಿತವನ್ನ ಹೊಂದಿದ್ದಾಗಿ ಇತ್ತು. ಅದು ಒಂದು ಧಾರ್ಮಿಕ ವ್ಯವಸ್ಥೆಯಾಗಿತ್ತು. ಆದರೆ ಹೊಸ ಒಡಂಬಡಿಕೆಯ ಸ್ಥಳೀಯ ಸಭೆಗಳನ್ನು ನೋಡುವಾಗ ಅವುಗಳು ಬೇರೆ ಬೇರೆ ಸ್ಥಳೀಯ ಸಭೆಗಳಾಗಿರುತ್ತವೆ. ಅವು ಒಂದಕ್ಕೊಂದು ಅನ್ಯೋನ್ಯತೆಯನ್ನು ಹೊಂದಿದ್ದರೂ ಸಹ ಒಂದು ಕೇಂದ್ರೀಕರಿಸಲ್ಪಟ್ಟಂತಹ ಆಡಳಿತ ವ್ಯವಸ್ಥೆ ಇಲ್ಲ. But unfortunately, most of the Christian churches, the denominations have centralized system. They have a headquarters, they have a bishop or a pope, and they have branches. These are strange. It is missing in the New Testament church system. ಆದರೆ ಇದು ದುರದೃಷ್ಟಕರವಾದಂತಹ ಸಂಗತಿ ಏನೆಂದರೆ ಅನೇಕ ಕ್ರೈಸ್ತ ಪಂಗಡಗಳಲ್ಲಿ ಕೇಂದ್ರೀಕರಿಸಲ್ಪಟ್ಟಂತ ಆಡಳಿತ ವ್ಯವಸ್ಥೆ ಇರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಪೋಪ್, ಬಿಷಪ್ಗಳು ನೇಮಿಸಲ್ಪಡುವುದು, ಅವರ ಕೆಳಗೆ ಬೇರೆ ಪಾಸ್ಟರ್ಸ್ಗಳು, ಹೀಗೆ
ಅನೇಕ ಕೇಂದ್ರೀಕರಿಸಲ್ಪಟ್ಟಂತಹ ಆಡಳಿತ ವ್ಯವಸ್ಥೆ ಇರುವುದನ್ನು ನಾವು ನೋಡುತ್ತೇವೆ. ಅದು ಸತ್ಯವೇದಾನುಸಾರವಾದದ್ದಲ್ಲ. The New Testament pattern of churches are universal church and only local churches. ಹೊಸ ಒಡಂಬಡಿಕೆಯ ಮಾದರಿ ಸಭೆ ಹೇಗೆಂದರೆ ಒಂದು ಸಾರ್ವತ್ರಿಕ ಸಭೆ, ಕ್ರಿಸ್ತನ ಸಭೆ, ಮತ್ತು ಪ್ರತಿಯೊಂದು ಸ್ಥಳೀಯ ಸಭೆಗಳು ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಸಭೆಗಳಾಗಿರುತ್ತವೆ. We in the Brethren Assemblies, we believe that, and we wanted to be the New Testament pattern church. ನಾವು ಸಹೋದರ ಸಭೆಗಳು ಅದೇ ರೀತಿಯಲ್ಲಿ ಸ್ವತಂತ್ರವಾದಂತಹ ಸ್ಥಳೀಯ ಸಭೆಗಳಾಗಿರಬೇಕು ಎಂಬುದಾಗಿ ಹೊಸ ಒಡಂಬಡಿಕೆಯ ಮಾದರಿಯಂತಹ ಸ್ಥಳೀಯ ಸಭೆಗಳಾಗಿದ್ದೇವೆ. That is what the early churches we see in the Word of God. ಇದೇ ಆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಸಭೆಗಳ ಒಂದು ಕ್ರಮವಾಗಿದೆ. So today we looked at the mercy seat and mainly the table, showbread and the lampstand. ಇಂದು ನಾವು ಕೃಪಾಸನದ ಕುರಿತಾಗಿ ಮತ್ತು ಮುಖ್ಯವಾಗಿ ಆ ನೈವೇದ್ಯದ ರೊಟ್ಟಿಗಳನ್ನ ಇಡಲ್ಪಟ್ಟಂತಹ ಮೇಜು ಮತ್ತು ದೀಪಸ್ತಂಭದ ಕುರಿತಾಗಿ ನೋಡಿಕೊಂಡೆವು. Everything speaks of our Lord Jesus Christ and his beauties and his work. ಪ್ರತಿಯೊಂದು ಉಪಕರಣವು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುತ್ತದೆ. ಆತನ ಸೌಂದರ್ಯ, ಆತನ ಕಾರ್ಯಗಳನ್ನು ನಮಗೆ ಪ್ರತಿಬಿಂಬಿಸುವವಾಗಿವೆ. Dear ones, let us not only believe him for our salvation, let us feed on him and walk in his light. ಪ್ರಿಯರೇ, ಕೇವಲ ನಮ್ಮ ಆತ್ಮರಕ್ಷಣೆಗಾಗಿ ಆತನನ್ನ ನಂಬುವುದು ಮಾತ್ರವಲ್ಲ, ಬದಲಾಗಿ ದಿನಾಲು ನಾವು ಆತನನ್ನ ಭುಜಿಸುವವರಾಗಿ ಆತನ ಬೆಳಕಿನಲ್ಲಿ ನಾವು ದಿನಾಲು ನಡೆಯೋಣ. Thank you very much for patiently listening. Some of the studies may be a little difficult, and if you patiently listen, the Lord will make things clear to us. May God's name be glorified. ಎಲ್ಲರಿಗೂ ವಂದನೆಗಳು. ತಾಳ್ಮೆಯಿಂದ ನಮ್ಮ ಮಾತುಗಳನ್ನು ಕೇಳಿದ್ದಕ್ಕಾಗಿ. ಇದು ಅರ್ಥ ಮಾಡಿಕೊಳ್ಳಲು, ಅಧ್ಯಯನ ಮಾಡಲು ಸ್ವಲ್ಪ ಕಷ್ಟವಾದ ಸಂಗತಿಗಳಾದರೂ ನೀವು ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಕರ್ತನು ನಿಮಗೆ ಅರ್ಥ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಂದನೆಗಳು.